ನಮಸ್ತೆ. ಎಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆಷಾಢ ಮಾಸದ ಕೊನೆಯ ಶುಕ್ರವಾರ. ಅದಕ್ಕೆ ನಾನು ಸ್ವಲ್ಪ ಬೇಗನೆ ಎದ್ದು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಲಾಸ್ಟ್ ಶುಕ್ರವಾರ ಹೋಗಬೇಕಿದ್ರೆ ಕೂಡ ತುಂಬ ರಶ್ ಇತ್ತು. ಹಾಗಾಗಿ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಲೇಟಾಗಿ ಹೋಗುವ ಅಂತ ಹೋಗಬೇಕಿದ್ರು ಕೂಡ ಅಲ್ಲಿ ತುಂಬಾ ಜನ ಇದ್ದರು. ಅಂದರೆ ನಾನು ಹೋಗಿರೋದು 12 ಗಂಟೆ ಮೇಲೆ ಹೋಗಿದ್ದೆ, ಆದ್ರೂ ಇಷ್ಟು ಜನ ಇದ್ದರು. ಅಂದರೆ ಆಷಾಢದಲ್ಲಿ ಕೊನೆಯ ಶುಕ್ರವಾರ ತುಂಬ ಒಳ್ಳೆಯ ದಿವಸ ಅಂತ ಹೇಳಿ. ಆಮೇಲೆ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತಲ್ಲ, ಸೊ ಇದು ಕೊನೆಯ ಶುಕ್ರವಾರ ಅಂತ ಹೇಳಿ ದೇವರಿಗೆ ತುಂಬ ಅಲಂಕಾರ ತುಂಬ ಚೆಂದ ಮಾಡಿದರು. ಅಂದರೆ ಹೂ ಎಲ್ಲ ಹಾಕಿ ಎಲ್ಲರೂ ಅವರವರು ಭಕ್ತಿಗೆ ಅನುಸಾರವಾಗಿ ಲಿಂಬೆಹಣ್ಣಿನ ದೀಪ ಕೂಡ ಹಚ್ಚುತ್ತಾ ಇದ್ದರು. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ದೇವರಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ತುಂಬ ಚೆಂದ ಮಾಡಿದರು. ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿ ದೇವಸ್ಥಾನಕ್ಕೆ ಹೋದೆ. ನಾನು ಪ್ರತಿ ಶುಕ್ರವಾರ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ, ಹಾಗೆ ಮಂಗಳವಾರ ಕೂಡ ಹೋಗ್ತೇನೆ. ಇದು ನಮ್ಮ ಮನೆಯಲ್ಲಿ ಹತ್ತಿರ ಇರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ದೇವಸ್ಥಾನ ಚಿಕ್ಕದಾದರೂ ಕೂಡ ತುಂಬ ಒಳ್ಳೆಯ ದೇವಸ್ಥಾನ. ತುಂಬ ಜನ ಬರ್ತಾ ಇರ್ತಾರೆ. ನೋಡಿ ಎಷ್ಟು ರಶ್ ಇದೆ ನೋಡಿ. ಹಾಗೆ ಅವರವರು ಮನೆಯಿಂದ ಕೆಲವರು ಪ್ರಸಾದವನ್ನು ಕೂಡ ತಗೊಂಡು ಬರ್ತಾ ಇರ್ತಾರೆ. ಪ್ರಸಾದವನ್ನು ಎಲ್ಲರಿಗೆ ಕೂಡ ಬಂದವರಿಗೆಲ್ಲರಿಗೂ ಹಂಚುತ್ತಾರೆ. ಹಾಗೆ ಅಲ್ಲಿ ನಾವು ಏನಾದರೂ ಸೇವೆ ಮಾಡಬೇಕು ಅಂತ ಹೇಳಿದರೂ ಕೂಡ ಸೇವೆ ಮಾಡಬಹುದು. ದೇವಸ್ಥಾನದಿಂದ ಬಂದಮೇಲೆ ನಾನು ಏನಾದರೂ ಅಡುಗೆ ಮಾಡೋಣ ಅಂತ ನೋಡಿದರೆ ಫ್ರಿಜ್ಜಲ್ಲಿ ಮೂಲಂಗಿ ಸೊಪ್ಪು ಎಲ್ಲ ಇತ್ತು. ಅದನ್ನು ಹಾಕಿ ಪಲ್ಯ ಮಾಡೋಣ ಅಂತ, ತುಂಬ ಹೆಲ್ತಿಗೆ ಒಳ್ಳೆಯದಲ್ವ. ಸೊ ನನಗೆ ನನ್ನ ಫ್ರೆಂಡ್ ಒಂದು ಮೂಲಂಗಿ ಕೊಟ್ಟಿದ್ದರು. ಅಂದರೆ ಮನೆಯಲ್ಲೇ ಬೆಳೆದಿರೋದು ಮೂಲಂಗಿ. ಸೊ ಮೂಲಂಗಿ ಅದನ್ನು ಸರಿಯಾಗಿ ಪಲ್ಯ ಮಾಡಿದರೆ ಏನೂ ಅಷ್ಟು ಸ್ಮೆಲ್ ಬರಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಸಣ್ಣಗೆ ಹಚ್ಕೊಂಡ ನೀರುಳ್ಳಿ, ಆಮೇಲೆ ಟೊಮೆಟೊ ಕೂಡ ಹಾಕಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ಹಾಗೂ 2 ಟೊಮೆಟೊ ತೊಗೊಂಡಿದ್ದೇನೆ ನಾನಿಲ್ಲಿ. ಹಾಗೆ ಸ್ವಲ್ಪ ಮೂಲಂಗಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಅದರ ಸಿಪ್ಪೆಯನ್ನು ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಇದು ಫ್ರೈ ಆದಮೇಲೆ ಮೂಲಂಗಿಯನ್ನು ಹಾಕ್ಕೋಬೇಕು. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತುಂಬ ತಿನ್ನೋದು ಕಡಿಮೆ. ಇವಾಗಂತೂ ಮಕ್ಕಳು ಯಾವ ತರಕಾರಿನೂ ಇಷ್ಟಪಡಲ್ಲ. ಅಂಥದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇದನ್ನು ಚಪಾತಿಗಾದರೂ ತಿನ್ಬೋದು, ರೊಟ್ಟಿಗಾದರೂ ತಿನ್ಬೋದು, ಇಲ್ಲ ಅನ್ನಕ್ಕಾದರೂ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಎಲ್ಲ ಫ್ರೈ ಆದಮೇಲೆ ಮೂಲಂಗಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೂಲಂಗಿಯನ್ನು ಹಾಕಬೇಕಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಡೈರೆಕ್ಟಾಗಿ ಉಪ್ಪು ಮೆಣಸು ಹಾಕೋದ್ರಿಂದ ಮುಂಚೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಸ್ವಲ್ಪ ಉಪ್ಪು ಮೆಣಸು, ನಾನಿಲ್ಲಿ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅಂದರೆ ಏನು ಮಸಾಲ ಹಾಕ್ತಾಯಿಲ್ಲ ಇದಕ್ಕೆ, ಅದರದ್ದೇ ಫ್ಲೇವರ್ ಬರಲಿ ಅಂತ ಹೇಳಿ. ಯಾವುದು ಫ್ಲೇವರ್ ಹಾಕಿದರೆ ಕೂಡ ಬೇರೆ ಅದರದ್ದು ಮಸಾಲೆ ಹಾಕಿದರೆ ಮಸಾಲೆ ಸ್ಮೆಲ್ಲೇ ಬರುತ್ತೆ. ಅದಕ್ಕೆ ಇದರದ್ದೇ ಫ್ಲೇವರ್ ಬರಲಿ ಅಂತ ಹೇಳಿ ನಾನು ಯಾವ ಮಸಾಲೆ ಕೂಡ ಹಾಕ್ತಾಯಿಲ್ಲ ಅದಕ್ಕೆ. ಆಮೇಲೆ ಇದನ್ನು ಲಾಸ್ಟಿಗೆ ಸೊಪ್ಪು ಹಾಕಬೇಕು. ಫಸ್ಟಿಗೆ ಸೊಪ್ಪು ಹಾಕಿದರೆ ಅದೆಲ್ಲ ಮುದ್ದೆ ಆಗಿ ಜಾಸ್ತಿ ಬೇಯುತ್ತೆ. ಸೊ ಸೊಪ್ಪೆಲ್ಲ ಜಾಸ್ತಿ ಬೇಯಿಸ್ಕೋಬಾರ್ದು ನಾವು ಯಾವಾಗಲೂ ಕೂಡ. ಸೊ ಲಾಸ್ಟಿಗೆ ಇಲ್ಲಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ನನಗೆ ಊಟಕ್ಕೆ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಅಂದರೆ ಈ ಥರ ಫಸ್ಟ್ ಟೈಮ್ ಮೂಲಂಗಿ ಸೊಪ್ಪು ಯೂಸ್ ಮಾಡ್ತಾ ಇರ್ತೀನಿ, ಬಟ್ ಫಸ್ಟ್ ಟೈಮ್ ಅದರ ಸೊಪ್ಪು ಕೂಡ ಹಾಕಿ ಯೂಸ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡಿ, ನೀವು ಹಾಗೆ ಸ್ವಲ್ಪ ಜಾಸ್ತಿ ನೀರು ಹಾಕೋದು ಕೂಡ ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪನೇ ನೀರು ಸಾಕಾಗುತ್ತೆ. ಹಾಗೆ ನಾನು ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿರೋ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ. ಯಾಕಂದರೆ ನಾವು ಮನೆಯಲ್ಲೇ ಬೆಳೆದಿರೋ ತರಕಾರಿಯನ್ನು ಆದಷ್ಟು ಯೂಸ್ ಮಾಡಿದರೆ ಒಳ್ಳೆಯದು. ಪೇಟೆಯಿಂದ ತರೋದಕ್ಕೆ ನಮಗೆ ಈಸಿ ಆಗುತ್ತೆ, ಬಟ್ ಎಲ್ಲಷ್ಟು ಕೆಮಿಕಲ್ ಹಾಕ್ತಾ ಇರ್ತಾರೆ ಅದಕ್ಕೆಲ್ಲ. ಎಷ್ಟು ಫ್ರೆಶ್ ಇದೆ ನೋಡಿ. ಇದು ಎಲೆ ನೋಡಿದರೆ, ಅಂದರೆ ಎಲೆ ಹಾಗೇ ತಿಂತಾರೆ ಉತ್ತರ ಕರ್ನಾಟಕದವರು. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ನಿಂಬೆಹಣ್ಣು, ಈರುಳ್ಳಿ ಜೊತೆ ಎಲ್ಲ ಹಾಗೆ ತಿಂತಾರೆ. ಬಟ್ ನಮಗೆ ಅಷ್ಟು ಅಭ್ಯಾಸ ಇಲ್ಲದ ಕಾರಣ ಈ ಥರ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದ್ರದ್ದು ಚಪಾತಿ ಕೂಡ ಮಾಡ್ಬೋದು. ಸೊಪ್ಪು ಮೂಲಂಗಿ ಎಲ್ಲ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇದು ಕಲಸುವಾಗ ಅದ್ರ ಜೊತೆ ಹಾಕ್ಕೊಂಡು ಕಲಿಸ್ಕೊಂಡು ಚಪಾತಿ ಮಾಡಿದರೆ ಅದು ಕೂಡ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಪಲ್ಯ ರೆಡಿ ಆಯಿತು ನೋಡಿ, ಯಾವ ಥರ ಬೆಂದಿದೆ ಅಂತ ಹೇಳಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಈ ಪಲ್ಯ. ಹಾಗೆ ನನಗೆ ಬಾಯ್ಲ್ಡ್ ರೈಸ್ ಜೊತೆ ಊಟ ಮಾಡೋಣ ಅಂತ ಹೇಳಿ ದೇವಸ್ಥಾನದಿಂದ ಬರಬೇಕಿದ್ರೆ ಮಧ್ಯಾಹ್ನ ಆಯಿತು.
ಸೊ ಊಟದ ಟೈಮ್ ಆಯಿತು ಅಂತ ಹೇಳಿ ಇಮಿಡಿಯೇಟ್ ಒಂದು ಪಲ್ಯ ನೆನಪಾಯಿತು. ಇದೊಂದು 5 ನಿಮಿಷದಲ್ಲಿ ಇದು ರೆಸಿಪಿ ರೆಡಿ ಆಗುತ್ತೆ, ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಸೊ ನಾನು ಹಾಗೆ ಒಂದು ಪಕ್ಕದಲ್ಲಿ ನಿನ್ನೆ ಇದರದ್ದು ಸೊಪ್ಪು ತೊಗೊಂಡು ಬಂದಿದ್ದೆ, ನುಗ್ಗೆ ಸೊಪ್ಪು. ಅದರದ್ದು ಕೂಡ ಒಂದು ಸೈಡ್ ಸಾಂಬಾರು ಮಾಡಿದೆ. ತುಂಬ ಹೈಯೆಸ್ಟ್ ಕ್ಯಾಲ್ಶಿಯಮ್ ಅಂತ ಹೇಳಿದರೆ ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ. ನಾನು ಈ ಥರ ಸಾಂಬಾರು ಮಾಡಿದೆ, ಪಲ್ಯನೂ ಮಾಡ್ತಾಯಿರ್ತೀನಿ ಆವಾಗ. ಈಗ ಊಟ ಟೈಮ್ ಆಯಿತು ಅಂತ ಹೇಳಿ ನಾನು ಊಟಕ್ಕೆ ಕೂತೆ. ಹಾಗೆ ಸ್ವಲ್ಪ ಬಾಯ್ಲ್ಡ್ ರೈಸ್, ಸ್ವಲ್ಪ ಫೈಬರ್ ಇರಲಿ ಅಂತೇಳಿ ಸೌತೆಕಾಯಿ, ಮಜ್ಜಿಗೆ, ಹಾಗೆ ಅಮ್ಮ ಕೊಟ್ಟಿರೋದು ಉದ್ದಿನ ಸಂಡಿಗೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಹಾಗೆ ಊಟ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಎದ್ಮೇಲೆ ಇವತ್ತು ನಾನು ಯೋಗ ಮಾಡಿರಲಿಲ್ಲ ಅಂತ ಹೇಳಿ ಯೋಗವನ್ನು ಸ್ಟಾರ್ಟ್ ಮಾಡಿದೆ. ಡೈಲಿ ನಾನು ಬೆಳಗ್ಗೆ ಯೋಗ ಮಾಡ್ತೀನಿ. ಇವತ್ತು ಟೈಮ್ ಸಿಕ್ಕಿಲ್ಲ ನನಗೆ ಬೆಳಗ್ಗೆ ಯೋಗ ಮಾಡೋಕ್ಕೆ ಅಂತ ಹೇಳಿ ನಾನು ಈವ್ನಿಂಗ್ ಟೈಮಲ್ಲಿ ಮಾಡ್ತಾಯಿದ್ದೇನೆ. ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗ ನಾನು ಡೈಲಿ ಅಟ್ಲೀಸ್ಟ್ 1 ಅವರ್ ಆದರೂ ಯೋಗ ಮಾಡ್ತೀನಿ. ಯಾವಾಗ ಫ್ರೀ ಸಿಗುತ್ತೋ ಆವಾಗ, ಅಂದರೆ ಹೊಟ್ಟೆ ಖಾಲಿ ಇದ್ದರೆ ಆಯಿತು ಅಷ್ಟೇ ಅಂತ ನನ್ನ ಪ್ರಕಾರ. ಯಾಕಂದರೆ ಅರ್ಲಿ ಮಾರ್ನಿಂಗ್ ಮಾಡಿದರೆ ತುಂಬಾ ಒಳ್ಳೆಯದು. ಬಟ್ ನಮಗೆ ಅರ್ಲಿ ಮಾರ್ನಿಂಗ್ ಅಂದರೆ ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡೋದು, ಆಫೀಸ್ಗೆ ಇವರು ಹೋಗುವಾಗ ಲಂಚ್ ಬಾಕ್ಸ್ ರೆಡಿ ಮಾಡೋದು ಎಲ್ಲ ಇರುತ್ತಲ್ಲ. ಸೊ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾಡ್ತೀನಿ. ಅಂದರೆ ಬಿಫೋರ್ 1 ಅವರ್ ಮುಂಚೆ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳ್ತಾರೆ ಯೋಗ ಮಾಡೋ ಮುಂಚೆ. ಸೊ ನನಗೆ ಅದಕ್ಕೆ ಬೆಳಗ್ಗೆ ಎಲ್ಲರೂ ಹೋದ್ಮೇಲೆ ಮಾಡ್ತೀನಿ, ಇಲ್ಲಾಂದರೆ ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಮಾಡ್ತೀನಿ. ಅಂದರೆ ಈವ್ನಿಂಗ್ ಟೈಮಲ್ಲಿ ಒಂದು 4 o'clockಗೆಲ್ಲ ಯೋಗ ಮಾಡ್ತೀನಿ. ಆಮೇಲೆ ಮತ್ತೆ ವಾಕಿಂಗ್ ಹೋಗ್ತೀನಿ. ಒಂಥರ ಮೈಂಡ್ ತುಂಬ ಫ್ರೆಶ್ನೆಸ್ ಥರ ಫೀಲ್ ಆಗುತ್ತೆ. ನಾನು 1 ವರ್ಷ ಯೋಗ ಕ್ಲಾಸ್ಗೆ ಹೋಗಿದ್ದೆ. ಆಮೇಲೆ ನನಗೆ ಅಲ್ಲಿ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯೂಟ್ಯೂಬಲ್ಲಿ ಕೂಡ ನೋಡಿ ಮತ್ತೆ ಹೊಸದು ಯೋಗ ಕೂಡ ಕಲಿತಾ ಇರ್ತೀನಿ ಅವಾಗೆಲ್ಲ. ಹಾಗೆ ಇದನ್ನು ನೋಡಿ ನನ್ನ ಮಕ್ಕಳು ಕೂಡ ಇವಾಗ ಯೋಗ ಮಾಡ್ತಾ ಇರ್ತಾರೆ. ಹಾಗೆ ಇವತ್ತು ಮಾತ್ರ ನೋಡಿ ನನ್ನ ಮಗಳು ಇಲ್ಲಿ ಅದ್ರ ಕಿಂಡರ್ ಜಾಯಲ್ಲಿ ಸಿಕ್ಕಿರೋ ಟಾಯ್ಸ್ ಅಂತೆ ನೋಡಿ. ನಾನು ಯೋಗ ಮಾಡಬೇಕಿದ್ರೆ ಅವಳು ಇದನ್ನೆಲ್ಲ ಸೇರಿಕೊಂಡು ಆಟ ಆಡ್ತಾ ಇದ್ದಾಳೆ ನೋಡಿ. ಎಕ್ಸಾಮ್ ನಡೀತಾ ಇದೆ, ಆದ್ರೂ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಮೈಂಡ್ ಫ್ರೀ ಇರಬೇಕಲ್ಲ. ಸೊ ಈ ಥರ ಕ್ರಿಯೇಟಿವ್, ಒಂಥರ ಮೈಂಡ್ ಕ್ರಿಯೇಟಿವ್ ಆಗುತ್ತೆ ಅಂತ ಹೇಳಿ ಇದನ್ನೆಲ್ಲ ಜೋಡಿಸ್ತಾ ಇದ್ದಾಳೆ ನೋಡಿ. ಇಲ್ಲಿ ನಿಮ್ಮನೇಲಿ ಮಕ್ಕಳು ಹೀಗೆ ಇರ್ಬೋದಲ್ಲ. ನಾವು ಏನಾದರೂ ಒಂದು ಕೆಲಸ ಮಾಡಬೇಕಿದ್ರೆ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲಾಂದರೆ ಈ ಥರ ಏನಾದರೂ ಟಾಯ್ಸ್ ಇದ್ದರೆ ಅವ್ರದ್ದು ಮೈಂಡ್ ಫ್ರೀ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅದನ್ನು ಸೆಟ್ ಮಾಡೋದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗ್ಬೋದು ಮಕ್ಕಳದ್ದು. ಈ ಥರ ಟಾಯ್ಸ್ ಎಲ್ಲ ಸಿಕ್ಕಿದರೆ ನಾನೊಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಟಿರ್ತೀನಿ. ಯಾರಾದರೂ ಮಕ್ಕಳು ಬಂದರೆ ಆಟಾಡೋಕ್ಕಾಗುತ್ತೆ ಅಂತ ಹೇಳಿ ಯಾವುದೇ ಟಾಯ್ಸ್ ಸಿಕ್ಕಿದರೂ ನಾನು ಬಿಸಾಕಲ್ಲ. ನಮಗೆ ನೋಡಬೇಕಿದ್ರೆ ಒಂಥರ ಕ್ಯೂಟಾಗಿ ಕಾಣಿಸುತ್ತೆ ನೋಡಿ. ಇದು ಕಿಚನ್ ಅಂತೆ, ಕಿಚನಲ್ಲಿ ಎದುರುಗಡೆ ಒಂದು ಸ್ಪೂನ್ ಹಿಡ್ಕೊಂಡು ನಿಂತಿರೋದಂತೆ. ಹಾಗೆ ಅಂತ ಹೇಳಿ ಅವಳೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ಲು. ಒಂದು ಮಗು ಅರೇಂಜ್ ಮಾಡ್ತಾ ಇರೋದು ನೋಡಿ. ಅಂದರೆ ಸ್ಕೂಲ್ಗೆ ಹೋಗೋದಂತೆ ಈ ಮಗು ಬ್ಯಾಗ್ ಹಾಕ್ಕೊಂಡು ಅದೆಲ್ಲ ಪೀಸ್ ಇರುತ್ತೆ, ಅದನ್ನು ಕುತ್ಕೊಂಡು ಜೋಡಿಸಬೇಕು ಅಷ್ಟೇ. ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ನೋಡಿ. ಮೊಬೈಲ್ ನೋಡೋದಕ್ಕಿಂತ ಇದೇ ಬೆಟರ್ ಅಲ್ವಾ? ಸೊ ನಿಮ್ಮನೆಯಲ್ಲಿ ಮಕ್ಕಳು ಇದೇ ಥರ ಮಾಡ್ತಾ ಇರ್ಬೋದಲ್ಲ. ನೀವು ಕೂಡ ಎಲ್ಲಿಯಾದರೂ ಈ ಥರ ಟಾಯ್ಸ್ ಸಿಕ್ಕಿದರೆ ಬಿಸಾಕದೆ ಎಲ್ಲ ಎತ್ತಿಟ್ಟು ಅವರಿಗೆ ಸೆಟ್ ಮಾಡೋದಕ್ಕೆ ಕೊಡಿ. ಆವಾಗ ನಮಗೂ ಒಂಥರ ಮೈಂಡ್ ಫ್ರೀ ಆಗುತ್ತೆ, ಅವ್ರಿಗೂ ಮೈಂಡ್ ಫ್ರೀ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಮೊಬೈಲ್ಗೆ ಫೈಟಿಂಗ್ ಮಾಡೋದೇ ಆಗುತ್ತೆ ಮಕ್ಕಳ ಜೊತೆ. ಈ ಕಲರ್ಫುಲ್ ಟಾಯ್ಸ್ ನೋಡುವಾಗ ನಮಗೂ ಕೂಡ ಒಂದ್ಸರಿ ಸೆಟ್ ಮಾಡಬೇಕು ಅನಿಸುತ್ತಲ್ವ. ಸೊ ಎಲ್ಲ ಸಪ್ರೇಟ್ ಮಾಡಿಕೊಡು ಅಂತ ಮತ್ತೆ ನಾನು ಕೇಳ್ತಾ ಇದ್ದೆ. ಸೊ ಎಲ್ಲ ಅವಳು ನೀಟಾಗಿ ಅರೇಂಜ್ ಮಾಡಿ ಬಾಸ್ಕೆಟಲ್ಲಿ ಹಾಕ್ತಾ ಇದ್ದಾಳೆ ನೋಡಿ. ಇವಾಗ ಮಳೆ ಸ್ವಲ್ಪ ಸ್ಟಾರ್ಟ್ ಆಗೋದ್ರಿಂದ ಹೊರಗಡೆ ಕೂಡ ಜಾಸ್ತಿ ಹೋಗೋದಕ್ಕಾಗಲ್ಲ. ಸೊ ಈ ಥರ ಐಟಮ್ಸ್ ಎಲ್ಲ ಇದ್ದರೆ ಮಕ್ಕಳು ಆಟಾಡ್ತಾ ಇರ್ತಾರೆ ನೋಡಿ. ಏನಾದರೂ ಇಂಡೋರ್ ಗೇಮ್ಸ್ ಅಂತ ಆಟಾಡಿಸ್ತಾ ಇರಬೇಕು. ನಾವು ಆವಾಗ ಕೊರೋನಾ ಟೈಮಲ್ಲಿ ಎಷ್ಟೆಲ್ಲ ಆಟಾಡಿಸ್ತಾ ಇದ್ವಿ ಮಕ್ಕಳಿಗೆ, ಅದೆಲ್ಲ ಚಿಕ್ಕ ವಿಡಿಯೋಸ್ ಇದೆ. ಇವಾಗ ನೋಡಿದರೆ ಎಷ್ಟು ಖುಷಿಯಾಗುತ್ತೆ. ಮಕ್ಕಳೆಲ್ಲ ಎಷ್ಟು ಚಿಕ್ಕವರಿದ್ರಲ್ವಾ ಅಂತ ಹೇಳಿ ಮತ್ತೆ ಹಳೆ ನೆನಪಿಗೆಲ್ಲ ಹೋಗ್ತಾ ಇರ್ತೀವಿ. ಸೊ ಮಕ್ಕಳು ಚಿಕ್ಕವರಿರುವಾಗ ಗಲಾಟೆ ಮಾಡುವಾಗೆಲ್ಲ ಅನಿಸುತ್ತೆ ಇವ್ರು ಯಾವಾಗ ದೊಡ್ಡವರಾಗ್ತಾರೋ ಅಂತ ಹೇಳಿ. ಬಟ್ ದೊಡ್ಡವರಾದಮೇಲೆ ನಮಗೆಲ್ಲ ಅದು ಒಂದು ಮೆಮೊರಿ ಅಷ್ಟೇ. ಸೊ ಮಕ್ಕಳು ಚಿಕ್ಕವರಿರುವಾಗಲೇ ಅವ್ರ ಜೊತೆ ಆಟಾಡಿ ಅವರ ಚೈಲ್ಡ್ಹುಡ್ಡನ್ನು ಎಂಜಾಯ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಆಟಾಡ್ತಾ ಇದ್ದಾಳೆ ನೋಡಿ. ಯಾವುದ್ರಲ್ಲಿ ಟಾಯ್ ಏನಕ್ಕೆ ಇಷ್ಟ ನಿಮಗೆ? ಇದು ಸ್ವೀಟಿ ಅಂತೆ ನೋಡಿ. ಇದು ಕಿಚನ್ ಅಂತೆ, ಸ್ಪೂನ್ ಇಟ್ಕೊಂಡು ನಿಂತಿರೋದಂತೆ. ಏನು ಸ್ಕೂಲ್ಗೆ ಹೋಗೋದಂತೆ ಬ್ಯಾಗ್ ಹಾಕ್ಕೊಂಡು.